ಸೊ ನೀವೇ ಬಾಬಾ ಅನ್ನೋರು ಒಂದು ಕ್ವಶನ್ ಕೇಳ್ತದೆ, ಎಲ್ಲೋ ಸರ್ ಐ ಗಾಟ್ ಅಪ್ಲಿಕೇಶನ್ ಲಿಸ್ಟ್ ಬಟ್ ಔಟ್ ಟು ಅಪ್ಲೈ ಅಂತ. ಸೊ ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ, ನೀವು ಪ್ರೀವಿಯಸ್ ಕಾಮೆಂಟ್ನ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಕವನ್ ಅನ್ನೋರು ಒಂದು ಕ್ವಶನ್ ಕೇಳ್ತದೆ, ಸರ್ ಸರ್ ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡು ಹೋಗ್ಬೇಕಂತ. ಸೊ ಇಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ರೆ ತಗೊಂಡೋಗಿ, ಅದರಿಂದ ನಿಮಗೆ ಸ್ವಲ್ಪ ಆ್ಯಡೆಡ್ ಅಡ್ವಾಂಟೇಜಸ್ ಇರುತ್ತೆ. ಏನಾದ್ರು ಇಲ್ಲ ಅಂದರೆ ನೀವು ಜೆರಾಕ್ಸ್ನೇ ತಗೊಂಡು ಹೋಗ್ಬೋದು. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಆದ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ದಾರೆ, ಫಾರ್ಮಲ್ ಡ್ರೆಸ್ನಲ್ಲಿ ಹೋಗ್ಬೇಕಾಬ್ರು ಅಂತ. ಸೊ ಗುರುವಾರ ನೀವು ಫಾರ್ಮಲ್ ಡ್ರೆಸ್ಸಲ್ಲಿ ಹೋದರೆ ಚೆನ್ನಾಗಿ, ಯಾಕಂದರೆ ಇಂಟರ್ವ್ಯೂಗೆ ಜನರಲ್ ನಾವು ಹೋಗ್ಬೇಕಾದ್ರೆ ಫಾರ್ಮಲ್ ಡ್ರೆಸ್ಸಲ್ಲಿ ಹೋದರೆ ಸೊ ಅದು ಸಾಫ್ಟ್ ಸ್ಕಿಲ್ಸಿಗೆ ತೋರಿಸುತ್ತೆ, ಅಂದರೆ ನೀವು ಯಾವ ಥರ ಡ್ರೆಸ್ ಮಾಡ್ಕೊಂಡಿದ್ದೀರ ಅಂತ. ಸೊ ಸಾಧ್ಯವಾದಷ್ಟು ನೀವು ಫಾರ್ಮಲ್ ಡ್ರೆಸ್ಸಲ್ಲಿ ಹೋಗಿ, ಆವಾಗ ನಿಮಗೆ ಇಂಟರ್ವ್ಯೂ ಅಲ್ಲಿ ಒಳ್ಳೆ ಇಂಪ್ರೆಷನ್ ಅವರಿಗೆ ಕಾಣಿಸುತ್ತೆ. ಸೊ ಇಲ್ಲಿ ಒಬ್ರು ಕ್ವಶನ್ ಕೇಳ್ತಾ ಇದ್ದಾರೆ, ನಾನು ಫಸ್ಟ್ PU 10th ಮೇಲೆ ಹಾಕಿದರೆ ಬರುತ್ತಾ ಜಾಬ್ ಅಂತ. ಸೊ ಇಲ್ಲಿ 10th ಮೇಲೂ ಕೂಡ ನೀವು ಅಪ್ಲೈ ಮಾಡ್ಬೋದು, ಬಟ್ ನೋಡ್ಕೊಂಡು ಮಾಡಿ, ಅದು ಪಾರ್ಟ್ ಟೈಮಾ ಫುಲ್ ಟೈಮಾ ಅಂತ ನೋಡಿಕೊಂಡು ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಅವಿನಾಶ್ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ, ಫೈನಲ್ ಇಯರ್ ಕ್ಯಾನ್ ಅಪ್ಲೈ ಅಂತ. ಸೊ ಫೈನಲ್ ಇಯರ್ ಅಪ್ಲೈ ಮಾಡಬೇಕೋ ಬೇಡವೋ ಅಂತ ಅದು ನಮಗೆ ಕನ್ಫರ್ಮೇಷನ್ ಇಲ್ಲ ಸರ್, ಬಟ್ ನೀವು ಒಂದು ಸರಿ ಟ್ರೈ ಕೊಡಿ, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಮತ್ತು ಸೋನಾಲಿಕಾ ಅವರು ಒಂದು ಕ್ವಶನ್ ಕೇಳಿದರೆ, ಇಟ್ ಈಸ್ ಆನ್ಲೈನ್ ಆರ್ ಆಫ್ಲೈನ್ ಅಂತ. ಇಟ್ ಶುಡ್ ಬಿ ಆಫ್ಲೈನ್. ಸೊ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ದಾರೆ ಪ್ರಮೋದ್ ಅವರು, ಸರ್ ಜಾಬ್ ಕೊಡ್ತಾರಂತ. ಅದು ನಮಗೆ ಗೊತ್ತಾಗಲ್ಲ, ನಿಮ್ಮ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಚೆನ್ನಾಗಿ ಏನಾದ್ರು ಪರ್ಫಾರ್ಮ್ ಮಾಡಿದರೆ ಜಾಬ್ ಸಿಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಕಾಮೆಂಟ್ಗೂ ನಾನು ಉತ್ತರ ತಿಳಿಸಿದ್ದೀನಿ. ಸೊ ಏನೇನು ಇಲ್ಲಿ ಉತ್ತರ ಕೊಟ್ಟಿದ್ದೀನೋ, ನನ್ನ ಸಜೆಷನ್ ಕೊಟ್ಟಿದ್ದೀನೋ, ಇದನ್ನು ಎಜುಕೇಷನ್ ಪರ್ಪಸ್ ಮಾತ್ರ. ಸೊ ನಾನು ಹೇಳಿದ್ದೇ ಫಾಲೋ ಮಾಡಬೇಕು ಅಂತ ಏನಿಲ್ಲ, ನಾನು ಜಸ್ಟ್ ನನ್ನ ಎಕ್ಸ್ಪೀರಿಯೆನ್ಸ್ನ ಯೂಸ್ ಮಾಡಿಕೊಂಡು ನಿಮಗೆ ಹೆಲ್ಪ್ ಆಗೋ ಥರ ಕೆಲವೊಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದೆ. ಬಟ್ ಇದು ಎಜುಕೇಷನ್ ಪರ್ಪಸ್ಗೋಸ್ಕರ ನಾನು ಸಜೆಷನ್ ಕೊಟ್ಟೆ. ಸೊ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಅದ್ರ ಅನುಗುಣವಾಗಿ ನೀವು ಫಾಲೋ ಮಾಡಿ. ಸೊ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್, ಸೊ ನಿಮಗೋಸ್ಕರ ಈ ಬೃಹತ್ ಉದ್ಯೋಗ ಮೇಳ ಬಗ್ಗೆ ರಿಸರ್ಚ್ ಮಾಡಿ, ಬೇರೆ ಎಲ್ಲ ಮೀಟಿಂಗ್ನ ಅಟೆಂಡ್ ಆಗಿ, ಸೊ ಸಾಕಷ್ಟಾದ ಹಾರ್ಡ್ ವರ್ಕ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಡೆಯಿಂದ ನನಗೆ ಒಂದು ಲೈಕ್ ಬರಬೇಕು, ಅಟ್ಲೀಸ್ಟ್ ಆವಾಗ ನನಗೆ ಮೋಟಿವೇಶನ್ ಸಿಗುತ್ತೆ. ನಿಮಗೆ ಈ ವಿಡಿಯೋ ಏನಾದ್ರು ಯೂಸ್ಫುಲ್ ಅನಿಸಿದರೆ ಮಾತ್ರ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಜಾಬ್ ಅಪ್ಡೇಟ್ಸ್ ಬಗ್ಗೆ ತರ್ತಾ ಇರ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತೀನಿ. ಮತ್ತು ಮುಂದೆ ಯಾವುದಾದ್ರು ಜಾಬ್ ನೋಟಿಫಿಕೇಷನ್ ಇದ್ದರೆ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಥರ ಜಾಬ್ ತೊಗೊಳೋದು ಹೆಂಗೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡು, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ಫುಲ್ ಆದ ಅಪ್ಡೇಟ್ಸ್ನ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.